ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಕೆಲವೊಂದಿಷ್ಟು ಪರೀಕ್ಷೆಗೆ ಪೂರಕವಾಗುವಂಥ ಮತ್ತು ಕಳೆದ ಒಂದು ಪರೀಕ್ಷೆಯಲ್ಲಿ ಆಲ್ರೆಡಿ ಕೇಳಿರುವಂತಹ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ಇಟ್ಕೊಂಡು ಚರ್ಚೆ ಮಾಡ್ತಾ ಹೋಗೋಣ. ಸೊ ಯಾರಾದರೂ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಸೊ ಪ್ರಶ್ನೆ ಸಂಖ್ಯೆ 1, ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರ ಎಂಬುದು ಪರತತ್ವ ಅಂತ ಮಾತನ್ನು ಹೇಳಿದಂಥವ್ರು ಅಲ್ಲಮ ಪ್ರಭುಗಳು. ಅದೇ ರೀತಿ ಇಹಕ್ಕೊಬ್ಬ ಗಂಡನೆ ಪರಕ್ಕೊಬ್ಬ ಗಂಡನೆ ಎಂಬ ಮಾತನ್ನು ಅಕ್ಕ ಮಹಾದೇವಿ ಹೇಳ್ತಾಳೆ. ಅದೇ ರೀತಿಯಾಗಿ ಎರಗುವೇನು ಅರುಹಂಗೆ ಉಳಿದರ್ಗೆ ಎರಗಮ್ ಅಂತಕ್ಕಂಥ ಮಾತು ಆಂಡಯ್ಯ ಕವಿ ಹೇಳ್ತಾನೆ. ಸೊ ಈತ ಕಬ್ಬಿಗರ ಕಾವ ಅಂತಕ್ಕಂಥ ಒಂದು ಕೃತಿಯನ್ನು ಕೂಡ ಬರೀತಾನೆ. ನೆಕ್ಸ್ಟು ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಎಂಬ ಕೃತಿಯನ್ನು DN ಶಂಕರ ಭಟ್ರು ಬರೀತಾರೆ. ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಎಂಬ ಮಾತನ್ನು ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾನೆ. ಅದೇ ರೀತಿಯಾಗಿ ತಲೆ ಇಲ್ಲದ ತಲೆಯಾತಂಗೆ ಕರುಳಿಲ್ಲದ ಒಡಲು ನೋಡ ಎಂಬ ಮಾತನ್ನು ಅಲ್ಲಮ ಪ್ರಭುಗಳು ಹೇಳಿದ್ದಾರೆ. ನಮಗೆ ಕೈಯ ಈ ಪೈಲಿನ ರಗಳೆ ಎಂದು ಚಡಪಡಿಕೆ ತೋರಿದವರು ಗಂಗಾಧರ್ ಚಿತ್ತಾಲ್ ಅವರು. ನಮಗೆ ಕೈಯ ಈ ಪೈಲಿನ ರಗಳೆ ಎಂಬ ಚಡಪಡಿಕೆಯನ್ನು ತೋರಿದಂತಹ ವ್ಯಕ್ತಿ ಬಂದ್ಬಿಟ್ಟು ಗಂಗಾಧರ್ ಚಿತ್ತಾಲ್ ಅವರು. ಹಾವಿನ ಹೆಡೆಗಳ ಕೊಂಡು ಕೆನ್ನೆಯ ತೋರಿಸುವಂತೆ ಎಂಬ ಮಾತನ್ನು ಬಸವಣ್ಣನವರು ಉಚ್ಚಾರ ಮಾಡ್ತಾರೆ. ನೆಕ್ಸ್ಟು ಜಗವೆಲ್ಲ ನಗುತ್ತಿರಲು ಜಗದಳವು ನನಗಿರಲಿ ಎಂಬ ಮಾತನ್ನು ಈಶ್ವರ್ ಸನಕಲ್ ಅವರು ಉಲ್ಲೇಖ ಮಾಡಿದ್ದಾರೆ. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಎಂಬ ಮಾತು ಭರತೇಶ ವೈಭವದಲ್ಲಿ ರತ್ನಾಕರ ವರ್ಣಿ ಕವಿ ಹೇಳ್ತಾ ಬರ್ತಾನೆ. ನೆಕ್ಸ್ಟ್ ಒನ್, ಅಸಂಗತ ನಾಟಕಗಳ ಪಿತಾಮಹ ಅಂತೇಳಿ INSQ ಅನ್ನು ಕರಿತಾ ಹೋಗ್ತಾರೆ. ನೆಕ್ಸ್ಟು ಗುಣವರ್ಮ ಕವಿಯ ಆಶ್ರಯದಾತ ಬಂದ್ಬಿಟ್ಟು ಕಾರ್ತವೀರ್ಯ ಎಂಬ ರಾಜ ಬರ್ತಾನೆ. ನೆಕ್ಸ್ಟು ನರಪತಿ ಚರಿತ್ರೆ ಕೃತಿಯನ್ನು ಬರೆದಂಥವರು ಅಳಿಯ ಲಿಂಗರಾಜ. ನರಪತಿ ಚರಿತೆ ಎಂಬ ಕೃತಿಯನ್ನು ಅಳಿಯ ಲಿಂಗರಾಜ ಬರೀತಾನೆ. ನೆಕ್ಸ್ಟ್ ಒನ್, ದೀಕ್ಷಾಬೋಧೆ ಕೃತಿಯನ್ನು ಬರೆದವರು ಕೆರೆಯ ಪದ್ಮರಸ. ದೀಕ್ಷಾಬೋಧೆ ಕೃತಿಯನ್ನು ಬರೆದಂಥವರು ಕೆರೆಯ ಪದ್ಮರಸ. ನೆನಪಿರಲಿ ಸ್ನೇಹಿತರೆ. ದ್ರಾವಿಡ ಭಾಷಾ ವರ್ಗವನ್ನು ಸ್ವತಂತ್ರವೆಂದು ಮೊದಲು ಘೋಷಿಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಫ್ರಾನ್ಸಿಸ್ ಎಲ್ಲಿಸ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ದ್ರಾವಿಡ ಭಾಷಾ ವರ್ಗವನ್ನು ಸ್ವತಂತ್ರ ಭಾಷೆ ಅಂತೇಳಿ ಮೊದಲು ಘೋಷಣೆಯನ್ನು ಮಾಡ್ತಾನೆ. ದ್ರಾವಿಡ ಭಾಷಾ ವರ್ಗವನ್ನು ಮೊದಲು ಸ್ವತಂತ್ರ ಭಾಷಾ ವರ್ಗ ಅಂತೇಳಿ ಆತ ವರ್ಗೀಕರಣ ಮಾಡ್ತಾ ಹೋಗ್ತಾನೆ. ನೆಕ್ಸ್ಟು ದ್ರಾವಿಡ ಭಾಷಾ ವರ್ಗೀಕರಣವನ್ನು ನಾವು ನೋಡ್ತಾ ಬಂದಾಗ ದಕ್ಷಿಣ ದ್ರಾವಿಡ ಭಾಷೆಗಳು, ದಕ್ಷಿಣ ಮಧ್ಯ ದ್ರಾವಿಡ ಭಾಷೆಗಳು, ಅದೇ ರೀತಿ ಮಧ್ಯ ದ್ರಾವಿಡ ಭಾಷೆಗಳು, ನೆಕ್ಸ್ಟ್ ಉತ್ತರ ದ್ರಾವಿಡ ಭಾಷೆಗಳು ಅಂತೇಳಿ ಸುಮಾರು 4 ರೀತಿಯಲ್ಲಿ ವರ್ಗೀಕರಣವನ್ನು ಮಾಡ್ತೀವಿ. ದಕ್ಷಿಣ ದ್ರಾವಿಡ ಭಾಷೆಗಳನ್ನು ನೋಡ್ತಾ ಬಂದಾಗ ಕನ್ನಡ, ಕೊಡವ, ತಮಿಳು ಮತ್ತು ಮಲಯಾಳಂಗಳನ್ನು ನೋಡಿದರೆ ದಕ್ಷಿಣ ಮಧ್ಯ ದ್ರಾವಿಡ ಭಾಷೆಗಳಲ್ಲಿ ತೆಲುಗು, ಹಿಂದಿ, ಕೊಂಗ, ಕುಯಿ ಮತ್ತು ಕುವಿ ಅಂತಕ್ಕಂತಹ ಭಾಷೆಗಳನ್ನು ನಾವು ದಕ್ಷಿಣ ಮಧ್ಯ ದ್ರಾವಿಡ ಭಾಷೆಗಳಲ್ಲಿ ನೋಡ್ಬೋದು. ನೆಕ್ಸ್ಟ್ ಒನ್, ಮಧ್ಯ ದ್ರಾವಿಡ ಭಾಷೆಗಳನ್ನು ನೋಡ್ತಾ ಬಂದಾಗ ಕೋಲಾಮಿ, ನಾಯ್ಕಿ, ಪರ್ಜಿ, ಅದೇ ರೀತಿ ಗದಬ ಎಂಬ ಭಾಷೆಗಳು ಬರ್ತವೆ. ಉತ್ತರ ದ್ರಾವಿಡ ಭಾಷೆಗಳನ್ನು ನೋಡ್ತಾ ಬಂದಾಗ ಬಾಹ್ರೂಯಿ, ಕುರುಕ್ ಮತ್ತು ಮಾಲ್ತೋ ಎಂಬ 3 ಭಾಷೆಗಳನ್ನು ನಾವು ಉತ್ತರ ದ್ರಾವಿಡ ಭಾಷೆಗಳಲ್ಲಿ ನೋಡ್ಬೋದು ಸ್ನೇಹಿತರೆ. ದಕ್ಷಿಣ ದ್ರಾವಿಡ ಭಾಷೆಗಳು, ದಕ್ಷಿಣ ಮಧ್ಯ ದ್ರಾವಿಡ ಭಾಷೆಗಳು, ಅದೇ ರೀತಿ ಮಧ್ಯ ದ್ರಾವಿಡ ಭಾಷೆಗಳು, ನೆಕ್ಸ್ಟು ಉತ್ತರ ದ್ರಾವಿಡ ಭಾಷೆಗಳನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಇದರ ಮೇಲೆ ಒಂದು ಪ್ರಶ್ನೆ ಬರುವಂತಹ ಸಾಧ್ಯತೆಗಳು ತುಂಬಾ ಇರ್ತದೆ. ನೆಕ್ಸ್ಟ್ ಒನ್ ನಾವು ನೋಡ್ತಾ ಬಂದಾಗ ಕನ್ನಡದ ಪ್ರಮುಖ ಕವಿಗಳ ಬಗ್ಗೆ ಇಲ್ಲಿ ಉಲ್ಲೇಖವನ್ನು ಕೊಡ್ತಾ ಹೋಗ್ತಾರೆ. ಪಂಪ, ಅದೇ ರೀತಿ ರನ್ನ, ಪೊನ್ನನ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡ್ತಾ ಹೋಗಿದ್ದಾರೆ. ನಾವು ಪಂಪನ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖವಾದ ಅಂಶಗಳನ್ನು ನೋಡ್ತಾ ಹೋಗೋಣ. ಪಂಪ ಕವಿ ಕನ್ನಡದ ಆದಿಕವಿ ಅಂತೇಳಿ ನಾವು ಇವರನ್ನು ಕರಿತೀವಿ. ಇವರು ಆದಿಪುರಾಣ ಎಂಬ ಕನ್ನಡದ ಮೊದಲ ಕಾವ್ಯವನ್ನು ಬರೀತಾರೆ. ನೆಕ್ಸ್ಟು ಪಂಪನ ತಾಯಿ ಕನ್ನಡ ನಾಡಿನ ಅಣ್ಣಿಗೇರಿಯ ಜೋಯಿಸಿಂಗನ ಮಗಳು ಅಬ್ಬಣ್ಣಬ್ಬೆ ಅಂತೇಳಿ. ಅದೇ ರೀತಿ ಪಂಪನ ತಂದೆ ಬಂದ್ಬಿಟ್ಟು ಭೀಮಪ್ಪಯ್ಯ ತಮ್ಮ ಜೀನವಲ್ಲಭ. ಈತ ಗಂಗಾಧರಂ ಎಂಬ ಶಾಸನವನ್ನು ಕೂಡ ಹೊರಡಿಸಿರೋದು ನಮ್ಗೆ ಗೊತ್ತಿರುವಂತಹ ವಿಚಾರ. ಪಂಪನ ಆಶ್ರಯದಾತ ದೊರೆ ಯಾರು ಅಂತಂದರೆ ಚಾಲುಕ್ಯ ಚಕ್ರವರ್ತಿ ಅರಿಕೇಸರಿ. ಈತ 2 ಕೃತಿಗಳನ್ನ ಬರೀತಾನೆ. ಲೌಕಿಕ ಮತ್ತು ಆಗಮಿಕ ಕೃತಿಗಳು. ಈತ ಆದಿಪುರಾಣ ಅಂತಕ್ಕಂತಹ ಒಂದು ಧಾರ್ಮಿಕ ಕೃತಿಯನ್ನು ಬರೀತಾನೆ. ನೆಕ್ಸ್ಟು ವಿಕ್ರಮಾರ್ಜುನ ಎಂಬ ಒಂದು ಲೌಕಿಕ ಕೃತಿಯನ್ನು ಕೂಡ ಈತ ಬರೆದಿರೋದು ಉಲ್ಲೇಖವಿದೆ. ಇದರಲ್ಲಿ ಆದಿಪುರಾಣವನ್ನು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ, ಜೈನರ ಮೊದಲ ತೀರ್ಥಂಕರನಾದ ಆದಿನಾಥ ಮತ್ತು ಮೊದಲ ಚಕ್ರವರ್ತಿ ಭರತನನ್ನು ಕುರಿತು ಉಲ್ಲೇಖ ಮಾಡಿದ್ದಾನೆ.
ಸೊ ವಿಕ್ರಮಾರ್ಜುನ ವಿಜಯ ಬಂದ್ಬಿಟ್ಟು ಇದೊಂದು ವ್ಯಾಸ ಮಹರ್ಷಿ ವಿರಚಿತ ಮಹಾಭಾರತದಿಂದ ಇದನ್ನು ಅನುವಾದ ಮಾಡಿದ್ದಾರೆ. ಸೊ ಅಲ್ಲಿರುವ ಅರ್ಜುನನನ್ನು ಈತನ ಆಶ್ರಯದಾತನಾಗಿರುವ ಹರಿಕೇಸರಿಯೊಂದಿಗೆ ಹೋಲಿಕೆ ಮಾಡಿ ಸೊ ಪಂಪ ಬರೆದಿರೋದು ನಾವು ನೋಡಬೇಕಾಗ್ತದೆ ಇಲ್ಲಿ. ನೆಕ್ಸ್ಟು ರತ್ನತ್ರಯರಂತೇನು ನಾವು ಕರಿತೀವಲ್ಲ, ಪಂಪ, ಪೊನ್ನ, ರನ್ನ. ಸೊ ಅದರಲ್ಲಿ ಈತ ಮೊದಲನೇ ವ್ಯಕ್ತಿ ಆಗ್ತಾನೆ ಅನ್ನೋದು ನಮಗೆ ಗೊತ್ತಿರಬೇಕಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಒನ್ ಬರೋನು ರನ್ನ. ಸೊ ರನ್ನ ಬಂದ್ಬಿಟ್ಟು ಈತ ರತ್ನತ್ರಯರಲ್ಲಿ ಮೂರನೆಯ ವ್ಯಕ್ತಿ. ಈತನ ಕಾಲ 949 ಅಂತಕ್ಕಂಥದ್ದು. ತಂದೆ ಜಿನೇಂದ್ರ ವಲ್ಲಭ, ತಾಯಿ ಅಬ್ಬಲ್ಲಬ್ಬೆ ಅಂತೇಳಿ. ಸೊ ಈತ ಮುದೋಳ್ ಪ್ರಾಂತ್ಯಕ್ಕೆ ಸೇರಿದಂತಹ ಒಂದು ಕುಟುಂಬದಲ್ಲಿ, ಜೈನ ಕುಟುಂಬದಲ್ಲಿ ಜನಿಸ್ತಾನೆ. ಸೊ ಇವನು ಮೊದಲು ಚಾವುಂಡರಾಯನಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದ. ನಂತರ ಚಾಲುಕ್ಯ ಚಕ್ರವರ್ತಿಯಾದ ಸತ್ಯಾಶ್ರಯನ ಬಳಿ ಈತ ತನ್ನ ಒಂದು ಆಶ್ರಯವನ್ನು ಪಡ್ಕೊಳ್ತಾನೆ. ಈತನ ಮಕ್ಕಳು ಬಂದ್ಬಿಟ್ಟು ರಾಯ ಮತ್ತು ಅತ್ತಿಮಬ್ಬೆ ಅಂಥೇಳಿ. ಸೊ ಈತ ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧ ಅಂತೇನು ನಾವು ಕರಿತೀವಲ್ಲ, ಅದು ಕೃತಿ ಈತ ಬರೀತಾನೆ. ನೆಕ್ಸ್ಟ್ ಒನ್ ಚಕ್ರೇಶ್ವರ ಚರಿತ್ರೆ, ಅದೇ ರೀತಿ ಪರಶುರಾಮ ಚರಿತ್ರೆ, ರನ್ನಕಂದ ಎಂಬ ಕೃತಿಯನ್ನು ಈತ ಬರೆದಿದ್ದಾನೆ. ಸೊ ಈತ ಗದಾಯುದ್ಧವನ್ನು ತನ್ನ ಆಶ್ರಯದಾತ ದೊರೆಯಾಗಿರುವ ಸತ್ಯಾಶ್ರಯನಿಗೆ ಭೀಮನೊಂದಿಗೆ ಸಮೀಕರಿಸಿ ಬರಿತಾ ಹೋಗ್ತಾನೆ. ನೆಕ್ಸ್ಟ್ ಅಜಿತ ಪುರಾಣ ಬಂದ್ಬಿಟ್ಟು, ಈ ಅಜಿತ ಪುರಾಣವನ್ನು ಮಹಾಪುರಾಣದಿಂದ ಅನುವಾದಿಸಲಾಗಿದೆ. ಅಂದರೆ ಮಹಾಪುರಾಣದಿಂದ ಇದನ್ನು ಅನುವಾದ ಮಾಡಿದ್ದಾರೆ. ಇದರಲ್ಲಿ ಜೈನರ ಎರಡನೇ ತೀರ್ಥಂಕರನಾದ ಅಜಿತನಾಥನ ಬಗ್ಗೆ ಉಲ್ಲೇಖ ದೊರೀತಾ ಹೋಗ್ತದೆ. ಅದೇ ರೀತಿ ರನ್ನಕಂದ ಅಂತಕ್ಕಂಥದ್ದು ಕನ್ನಡದ ಮೊಟ್ಟ ಮೊದಲ ನಿಘಂಟು ಅಂತೇಳಿ ನಾವು ಉಲ್ಲೇಖಿಸ್ತಾ ಹೋಗ್ತೀವಿ. ನೆಕ್ಸ್ಟ್ ಬರುವಂಥವ್ರು ಯಾರಂತಂದರೆ ಪೊನ್ನ. ಸೊ ಈತ ರತ್ನತ್ರಯರಲ್ಲಿ ಎರಡನೆಯ ವ್ಯಕ್ತಿ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಸೊ ಪಂಪನ ವ್ಯಂಗಿ ಮಂಡಲವೇ ಈತನ ಜನ್ಮಸ್ಥಳ. ಏನು ನಾವು ಪಂಪನಿಗೆ ಸಂಬಂಧಪಟ್ಟಂತಹ ವ್ಯಂಗಿ ಮಂಡಲ ಅಂತೇನು ಕರಿತೀವಿ, ಸೊ ಆ ವ್ಯಂಗಿ ಮಂಡಲ ಅಂತಕ್ಕಂಥದ್ದು ಪೊನ್ನನ ಒಂದು ಜನ್ಮಸ್ಥಳ ಅಂತ ಹೇಳ್ತಾರೆ. ಅದೇ ರೀತಿ ರಾಷ್ಟ್ರಕೂಟರ ದೊರೆಯಾಗಿರುವ ಮೂರನೇ ಕೃಷ್ಣನಲ್ಲಿ ಈತ ಆಶ್ರಯವನ್ನು ಪಡ್ಕೊಂಡಿರ್ತಾನೆ. ಈತನಿಗೆ ಉಭಯ ಚಕ್ರವರ್ತಿ, ನೆಕ್ಸ್ಟು ಕರುಳ್ಗಳ ಸವಣೆ ಅಂತಕ್ಕಂಥ ಬಿರುದನ್ನು ಕೂಡ ಈತ ಹೊಂದಿದ್ದಾನೆ. ಶಾಂತಿ ಪುರಾಣ, ಅದೇ ರೀತಿ ಬೋನೈಕ್ಯ ರಾಮಾಭ್ಯುದಯ, ಜಿನಾಕ್ಷರ ಮಾಲೆ ಎಂಬ ಕೃತಿಯನ್ನು ಪೊನ್ನ ಬರಿತಾ ಹೋಗ್ತಾನೆ. ಇದು ಪೊನ್ನನಿಗೆ ಸಂಬಂಧಿಸಿದಂತಹ ಪ್ರಮುಖ ವಿಚಾರ. ಸೊ ನೆಕ್ಸ್ಟು ಜನ್ನ. ಸೊ ಜನ್ನನ ಕಾಲವನ್ನು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ 1225 ಜೈನ ಪರಂಪರೆಗೆ ಸೇರಿದಂತಹ ಒಬ್ಬ ಕವಿ ಈತನಾಗ್ತಾನೆ. ಹೊಯ್ಸಳ ನರಸಿಂಹನಲ್ಲಿ ಕಟಕೋಪಾಧ್ಯಾಯನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾನೆ. ಸುಮನೋಬಾಣ ಎಂದು ಪ್ರಸಿದ್ಧವಾಗಿದ್ದ ಶಂಕರ ಜನ್ನನ ತಂದೆ. ತಾಯಿ ಬಂದ್ಬಿಟ್ಟು ಗಂಗಾದೇವಿ. ಸೊ ಎರಡನೇ ನಾಗವರ್ಮ ಈತನ ಗುರು ಆಗ್ತಾನೆ. ಸೊ ಜನ್ನನ ಗುರು ಯಾರು ಅಂತ ಏನಾದರೂ ಪ್ರಶ್ನೆ ಬಂದಾಗ ಸೊ ಎರಡನೇ ನಾಗವರ್ಮ ಈತನ ಗುರುವಾಗಿದ್ದಾನೆ. ನೆಕ್ಸ್ಟ್ ಈತ ಬರೆದಿರುವಂತಹ ಕೃತಿಗಳನ್ನು ನಾವು ನೋಡ್ತಾ ಬಂದಾಗ ಯಶೋಧರ ಚರಿತ್ರೆ ಮತ್ತು ಅನಂತನಾಥ ಪುರಾಣ ಅಂತಕ್ಕಂಥ ಎರಡು ಕೃತಿಗಳನ್ನ ಈತ ಬರಿತಾನೆ. ಸೊ ಯಶೋಧರ ಚರಿತ್ರೆ ಬಂದ್ಬಿಟ್ಟು 1709 ಈತ ಬರೆದ ಅಂತೇಳಿ ನಾವು ನೋಡ್ತಾ ಹೋಗ್ಬೋದು. ಸೊ ಸಂಸ್ಕೃತದಲ್ಲಿ ವಾದಿರಾಜರು ರಚಿಸಿರುವಂತಹ ಯಶೋಧರ ಚರಿತ್ರೆಯ ಒಂದು ಆಧಾರವಾಗಿಟ್ಟುಕೊಂಡು ಸೊ ಕನ್ನಡದಲ್ಲಿ ಅದು ಕಂದ ಪದ್ಯದಲ್ಲಿ ಯಶೋಧರ ಚರಿತ್ರೆಯನ್ನು ಜನ್ನ ರಚನೆ ಮಾಡಿದಾನೆ ಸ್ನೇಹಿತರೆ. ನೆಕ್ಸ್ಟು ಅನಂತನಾಥ ಪುರಾಣ ಅಂತಕ್ಕಂಥದ್ದು ಸಂಸ್ಕೃತದ ಉತ್ತರ ಪುರಾಣದ ಆಧಾರದ ಮೇಲೆ ಸೊ ಜೈನರ 14ನೇ ತೀರ್ಥಂಕರರ ಜೀವನ ಚರಿತ್ರೆಯನ್ನು ಅನಂತನಾಥ ಪುರಾಣದಲ್ಲಿ ಉಲ್ಲೇಖ ಕೊಡ್ತಾ ಹೋಗ್ತಾನೆ. ನೆಕ್ಸ್ಟ್ ಈತನ ಕೃತಿಗಳು ಬಂದ್ಬಿಟ್ಟು ಅನುಭವ ಮುಕುರ ಅಂತಕ್ಕಂಥದ್ದು ಸ್ವರತಂತ್ರ ಎಂಬ ಕೃತಿಯನ್ನು ಕೂಡ ಈತ ಬರೆದಿದ್ದಾನೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಶಿವಕೋಟ್ಯಾಚಾರ್ಯ. ಸೊ ಶಿವಕೋಟ್ಯಾಚಾರ್ಯರ ಕಾಲವನ್ನು ನಾವು ನೋಡ್ತಾ ಬಂದಾಗ 1880 ಅಂಥೇಳಿ ಉಲ್ಲೇಖ ಕೊಡ್ತಾ ಹೋಗ್ತಾರೆ. ಶಿವಕೋಟ್ಯಾಚಾರ್ಯರು ಬರೆದಿರುವಂತಹ ಕೃತಿ ಬಂದ್ಬಿಟ್ಟು ಒಡ್ಡಾರಾಧನೆ, ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಅಂತೇಳಿ ನಾವು ಇದನ್ನು ಕರಿತಾ ಹೋಗ್ತೀವಿ. ಒಡ್ಡಾರಾಧನೆಯನ್ನು ಪ್ರಾಕೃತದಲ್ಲಿ ಭಗವತಿ ಆರಾಧನದಿಂದ ಅಳವಡಿಸಲಾಗಿದೆ. ಅಂದರೆ ಪ್ರಾಕೃತದ ಭಗವತಿ ಆರಾಧನದಿಂದ ಕನ್ನಡದಲ್ಲಿ ಒಡ್ಡಾರಾಧನೆ ಅಂತಕ್ಕಂಥದ್ದು ಬಂದಿದೆ. ಅಥವಾ ಅದಕ್ಕೆ ಮೂಲ ಯಾವುದಂತಂದರೆ ಭಗವತಿ ಆರಾಧನೆ ಎಂಬ ಕೃತಿ ಅಂತೇಳಿ ನಾವು ನೋಡ್ಬೋದು. ನೆಕ್ಸ್ಟ್ ಇದರಲ್ಲಿ ಬರುವಂತಹ ಕಥೆಗಳು ಬಂದ್ಬಿಟ್ಟು 19. ನೆಕ್ಸ್ಟ್ ಇದಕ್ಕೆ ಉಪಸರ್ಗ ಕೇವಲಿಗಳ ಕಥೆ ಅಂತ ಕೂಡ ಕರೆಯೋದನ್ನು ನಾವು ಕಾಣ್ಬೋದು ಸ್ನೇಹಿತರೆ. ಸೊ ಆಲ್ರೆಡಿ ಇತ್ತೀಚೆಗೆ ನಡೆದಂತಹ ಕೆಸೆಟ್ ಪರೀಕ್ಷೆಯಲ್ಲಿ ಇದರ ಮೇಲೆ ಪ್ರಶ್ನೆ ಕೂಡ ಆಗಿತ್ತು. ಸೊ ನೆನಪಿರಲಿ ಸ್ನೇಹಿತರೆ.
ನೆಕ್ಸ್ಟ್ ಒನ್ ದುರ್ಗಸಿಂಹ. ದುರ್ಗಸಿಂಹನ ಒಂದು ಊರು ಬಂದ್ಬಿಟ್ಟು ಕಿಸುನಾಡಿನ ಸೈಯಡಿ ಅಂತಕ್ಕಂಥ ಅಗ್ರಹಾರಕ್ಕೆ ಸೇರಿದಂಥ ವ್ಯಕ್ತಿ ಈತ ಆಗ್ತಾನೆ. ಈಶ್ವರಾರ್ಯ ಮತ್ತು ರೇವಕಬ್ಬಿಯರ ಮಗನಾಗಿ ದುರ್ಗಸಿಂಹ ಜನಿಸ್ತಾನೆ. ಸೊ ದುರ್ಗಸಿಂಹ ಬಂದ್ಬಿಟ್ಟು 1ನೇ ಜಯಸಿಂಹ ಜಗದೇಕ ಮಲ್ಲನಲ್ಲಿ ಸಂಧಿ ವಿಗ್ರಹಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾನೆ. ಸೊ ಈತ ಪಂಚತಂತ್ರವನ್ನು 1031ರಲ್ಲಿ ರಚನೆ ಮಾಡ್ತಾನೆ. ಸೊ ವಸುಭಾಗ ಭಟ್ಟ ಮತ್ತು ಇತರರ ಪಂಚತಂತ್ರಗಳನ್ನು ಆಧಾರವಾಗಿಟ್ಟುಕೊಂಡು ದುರ್ಗಸಿಂಹ ಕನ್ನಡದಲ್ಲಿ ಪಂಚತಂತ್ರ ಕೃತಿಯನ್ನು ಚಂಪು ಸಾಹಿತ್ಯವನ್ನು ಬಳಕೆ ಮಾಡಿಕೊಂಡು ಬರಿತಾ ಹೋಗ್ತಾನೆ ಸ್ನೇಹಿತರೆ. ಸೊ ಪಂಚತಂತ್ರವನ್ನು ಕನ್ನಡದಲ್ಲಿ ತಂದಂತಹ ವ್ಯಕ್ತಿ ಯಾರು ಅಂತಂದರೆ ಅದು ದುರ್ಗಸಿಂಹ. ಸೊ ಕಾಲ ಅಂತಂದರೆ 1031ರಲ್ಲಿ ಇದನ್ನು ಆತ ರಚನೆ ಮಾಡ್ತಾನೆ. ಸೊ ಇದು ತಮಗೆ ಗೊತ್ತಿರಬೇಕು. ಈತ 1ನೇ ಜಯಸಿಂಹನಲ್ಲಿ ಸಂಧಿ ವಿಗ್ರಹಿಯಾಗಿ ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇರ್ತಾನೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಚಾವುಂಡರಾಯ. ಸೊ ಗಂಗರ ಅರಸ ನಾಲ್ವಡಿ ರಾಚಮಲ್ಲನಲ್ಲಿ ಸೊ ಮಂತ್ರಿಯಾಗಿ ಈತ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾನೆ. ಯಾರು? ಚಾವುಂಡರಾಯ. ಅದೇ ರೀತಿ ಬಂದ್ಬಿಟ್ಟು ನಾವು ನೋಡಿದಾಗ ಇವನು ತನ್ನ ಶೌರ್ಯ ಸಮರ ಪರಶುರಾಮ ಅಂದರೆ ಶೌರ್ಯಗಳಿಂದ ಸಮರ ಪರಶುರಾಮ ಅಂತಕ್ಕಂಥ ಬಿರುದನ್ನು ಪಡೆದಿರ್ತಾನೆ. ವೀರ ಮಾರ್ತಾಂಡ, ಪ್ರತಿಪಕ್ಷ ರಾಕ್ಷಸ ಎಂಬತಕ್ಕಂಥ ಬಿರುದುಗಳನ್ನು ಕೂಡ ಈತ ಹೊಂದಿರ್ತಾನೆ. ಸಮರ ಪರಶುರಾಮ, ವೀರ ಮಾರ್ತಾಂಡ, ಪ್ರತಿಪಕ್ಷ ರಾಕ್ಷಸ ಎಂಬ ಬಿರುದನ್ನು ಹೊಂದಿದಂಥ ವ್ಯಕ್ತಿ ಯಾರು ಅಂತ ಬಂದಾಗ ಸೊ ಅದು ಚಾವುಂಡರಾಯ. ಗೊಮ್ಮಟೇಶ್ವರ ಮೂರ್ತಿಯನ್ನು ಕೆತ್ತಿಸಿದ ಕೀರ್ತಿ ಇವನದ್ದಾಗಿದೆ. ಆದ್ದರಿಂದ ಇವನಿಗೆ ಗೊಮ್ಮಟರಾಯ ಎಂಬ ಬಿರುದನ್ನು ಕೂಡ ಹೊಂದಿದ್ದಾನೆ. ನೋಡಿ, ಇವನಿಗೆ ಇರ್ತಕ್ಕಂಥ ಬಿರುದುಗಳನ್ನು ನಾವು ನೋಡ್ತಾ ಬಂದಾಗ ಸಮರ ಪರಶುರಾಮ, ವೀರ ಮಾರ್ತಾಂಡ, ಪ್ರತಿಪಕ್ಷ ರಾಕ್ಷಸ ಜೊತೆಗೆ ಗೊಮ್ಮಟರಾಯ ಎಂಬ ಬಿರುದುಗಳನ್ನು ಕೂಡ ಈತ ಹೊಂದಿದ್ದಾನೆ. ಚಾವುಂಡರಾಯ ಪುರಾಣ ಅಂತಕ್ಕಂಥದ್ದು ಈತನ ಪ್ರಮುಖವಾದಂತಹ ಕೃತಿ ಆಗ್ತದೆ. ಚಾವುಂಡರಾಯ ಪುರಾಣಕ್ಕೆ ಕವಿ ಪರಮೇಷ್ಠಿಯ ವಾಗಾರ್ಥ ಸಂಗ್ರಹದ ಪ್ರೇರಣೆಯಿಂದ ಈ ಕೃತಿಯನ್ನು ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅಂತ ಕೂಡ ಕರೀತಾರೆ. ಚಾವುಂಡರಾಯ ಪುರಾಣಕ್ಕೆ ಇರುವಂತಹ ಮತ್ತೊಂದು ಹೆಸರು ಯಾವುದು ಅಂತಂದರೆ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅಂತಕ್ಕಂಥದ್ದು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ 1ನೇ ನಾಗವರ್ಮ. ಸೊ 1ನೇ ನಾಗವರ್ಮನ ಕಾಲವನ್ನು ನಾವು ನೋಡ್ತಾ ಬಂದಾಗ 10ನೇ ಶತಮಾನಕ್ಕೆ ಸೇರಿದಂಥ ವ್ಯಕ್ತಿ ಈತ ಆಗ್ತಾನೆ. ಸೊ ಈತನ ಒಂದು ಊರು ಬಂದ್ಬಿಟ್ಟು ವೆಂಗಿಪುಳು. ಸೊ ಈತ ಜೈನ ಬ್ರಾಹ್ಮಣಕ್ಕೆ ಸೇರಿದಂತಹ ವ್ಯಕ್ತಿ ಆಗ್ತಾನೆ. ಚಂದೋಮುದಿ ಅಂತಕ್ಕಂಥದ್ದು ಈತನ ಕೃತಿ ಆಗ್ತದೆ. ಅದೇ ರೀತಿ ಕರ್ನಾಟಕ ಕಾದಂಬರಿ ಅಂತಕ್ಕಂಥದ್ದು ಎರಡು ಈತನ ಪ್ರಮುಖವಾದಂತಹ ಕೃತಿಗಳಾಗ್ತವೆ. ಚಂದೋಮುದಿ ಇದು ಕನ್ನಡದ ಮೊಟ್ಟ ಮೊದಲ ಚಂದೋ ಗ್ರಂಥ ಅಂತೇಳಿ ಕರೆಸ್ಕೊಳ್ತದೆ. ಇದು ಯಾರ್ದಂತಂದರೆ 1ನೇ ನಾಗವರ್ಮ. ಸೊ ಹಾಗೆ ಇದರಲ್ಲಿ ಆತ ಅಕ್ಕರ, ಗೀತಿಕೆ, ಎಳೆ, ತ್ರಿಪದಿ, ಉತ್ಸಾಹ, ಷಟ್ಪದಿ, ಅಕ್ಕರಿಕೆ ಅಂತಕ್ಕಂತಹ ಚಂದೋ ಜಾತಿಗಳನ್ನು ಉಲ್ಲೇಖ ಮಾಡ್ತಾ ಹೋಗ್ತಾನೆ. ಸೊ ಕನ್ನಡದ ಮೊದಲ ಚಂದೋ ಗ್ರಂಥ ಯಾವುದು ಅಂತಂದರೆ ಚಂದೋಂಬುದಿ. ಸೊ ರಚನೆ ಮಾಡಿದಂಥವರು 1ನೇ ನಾಗವರ್ಮ, ನೆನಪಿರಲಿ. ಸೊ ಕರ್ನಾಟಕ ಕಾದಂಬರಿ ಅಂತಕ್ಕಂಥದ್ದು ಕಾದಂಬರಿ ಇವನ ಮತ್ತೊಂದು ಕೃತಿಯಾಗಿದೆ. ಬಾಣಕವಿ ಸಂಸ್ಕೃತದಲ್ಲಿ ಬರೆದಂತಹ ಕಾದಂಬರಿಯನ್ನು ಕನ್ನಡಕ್ಕೆ ಅನುವಾದ ಮಾಡುವಂಥ ಕೆಲಸವನ್ನು ಸೊ 1ನೇ ನಾಗವರ್ಮ ಮಾಡ್ತಾನೆ. ಕನ್ನಡದ ಮೊಟ್ಟ ಮೊದಲ ಅನುವಾದಿತ ಕಾದಂಬರಿ ಯಾವುದು ಅಂತಂದರೆ ಸೊ ಅದು 1ನೇ ನಾಗವರ್ಮನ ಕರ್ನಾಟಕ ಕಾದಂಬರಿ. ಇದರ ನಾಯಕಿ ಬಂದ್ಬಿಟ್ಟು ಕಾದಂಬರಿ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ನೆಕ್ಸ್ಟ್ ನಾಗಚಂದ್ರ. ಸೊ ನಾಗಚಂದ್ರ ಬಂದ್ಬಿಟ್ಟು 11ನೇ ಶತಮಾನಕ್ಕೆ ಸೇರಿದಂತಹ ವ್ಯಕ್ತಿ ಆಗ್ತಾನೆ. ಈತನ ಕೃತಿ ಬಂದ್ಬಿಟ್ಟು ರಾಮಚಂದ್ರ ಚರಿತ ಪುರಾಣ ಅಂತಕ್ಕಂಥದ್ದು. ರಾಮಚಂದ್ರ ಚರಿತ ಪುರಾಣ ಇದು ಕನ್ನಡದ ಮೊಟ್ಟ ಮೊದಲ ಜೈನ ರಾಮಾಯಣ ಅಂತೇಳಿ ಕರೆಸಿಕೊಳ್ತದೆ. ಪ್ರಾಕೃತದ ಕವಿಯಾಗಿರುವಂತಹ ವಿಮಲ ಸೂರಿಯ ಪೌಮಚರಿಯ ಅಂತಕ್ಕಂಥ ಕೃತಿಯನ್ನು ಆಧಾರವಾಗಿಟ್ಟುಕೊಂಡು ಸೊ ಕನ್ನಡದಲ್ಲಿ ನಾಗಚಂದ್ರ ರಾಮಚಂದ್ರ ಚರಿತ ಪುರಾಣವನ್ನು ಬರಿತಾನೆ. ಇದು ಕೂಡ ತಮಗೆ ಗೊತ್ತಿರಬೇಕಾಗ್ತದೆ. ಸೊ ಈತ ಉಳಿದಂತೆ ಮಲ್ಲಿನಾಥ ಪುರಾಣವನ್ನು ಕೂಡ ಬರಿತಾನೆ. ಸೊ ಮಲ್ಲಿನಾಥ ಪುರಾಣದ ವಸ್ತು ಬಂದ್ಬಿಟ್ಟು 19ನೇ ತೀರ್ಥಂಕರ ಮಲ್ಲಿನಾಥನನ್ನು ಕುರಿತು ತಿಳಿಸ್ತಾ ಹೋಗ್ತದೆ. ಸೊ ಮಲ್ಲಿನಾಥ ಸೊ ಜೈನರ 19ನೇ ತೀರ್ಥಂಕ ಅಂತಕ್ಕಂಥದ್ದು ತಮಗೆ ಗೊತ್ತಿರಬೇಕು ಸ್ನೇಹಿತರೆ. ನೆಕ್ಸ್ಟ್ ಶಾಂತಿನಾಥ. ಸೊ ಶಾಂತಿನಾಥನ ಕಾಲ ಬಂದ್ಬಿಟ್ಟು 1068. ಇವನು ಚಾಲುಕ್ಯ ಚಕ್ರವರ್ತಿ ಬೂಣೈಕ್ಯ ಮಲ್ಲನ ಒಂದು ದೇವನಾದಂತಹ ಲಕ್ಷ್ಮಣ ರಾಜನಲ್ಲಿ ಮಂತ್ರಿಯಾಗಿದ್ದ. ಸೊ ಲಕ್ಷ್ಮಣ ರಾಜನಲ್ಲಿ ಈತ ಆಶ್ರಯವನ್ನು ಪಡ್ಕೊಂಡಂತಹ ವ್ಯಕ್ತಿ ಶಾಂತಿನಾಥ. ಇದು ಕೂಡ ತಮಗೆ ಗೊತ್ತಿರಲಿ. ಈತನ ಏಕೈಕ ಗ್ರಂಥ ಅಂತಂದರೆ ಸುಕುಮಾರ ಚರಿತ್ರ. ಸೊ ಕವಿ, ಕಾಲ, ಆಶ್ರಯದಾತ ಜೊತೆಗೆ ಅವರ ಕೃತಿಯನ್ನು ನೆನಪಿಡುವಂತಹ ಕೆಲಸ ಮಾಡಿ ಸೊ ಕಾಲಾನುಕ್ರಮದಲ್ಲಿ ಕೇಳುವಂತಹ ಸಾಧ್ಯತೆಗಳು ತುಂಬಾ ಇರ್ತದೆ ಸ್ನೇಹಿತರೆ. ನೆಕ್ಸ್ಟು ನಯಸೇನ ಅಂತಕ್ಕಂತಹ ಕವಿ. ಸೊ ಈತನ ಕಾಲ ಬಂದ್ಬಿಟ್ಟು 1112. ಈತ ಮುಳಗುಂದದಲ್ಲಿದ್ದ ಜೈನ ಕವಿ ನಯಸೇನನಾಗಿದ್ದಾನೆ.
ಸೊ ಮುಳಗುಂದದಲ್ಲಿದ್ದಂತಹ ಒಬ್ಬ ಪ್ರಸಿದ್ಧ ಜೈನ ಕವಿ ಈತ ಅಂತೇಳಿ ನಮಗೆ ಗೊತ್ತಿರಬೇಕಾಗ್ತದೆ. ಈತನ ಕೃತಿ ಧರ್ಮಾಮೃತ. ಸೊ ಧರ್ಮಾಮೃತ ಈತ ಜನತೆಗಾಗಿ ಬರೆದ ಮೊದಲ ಜೈನ ಪುರಾಣವಾಗಿದೆ ಅಂತೇಳಿ ಬಣ್ಣಿಸ್ತಾ ಹೋಗ್ತಾರೆ. ಸೊ ಇದರಲ್ಲಿ ವಿಡಂಬನ ಹಾಸ್ಯ, ಜನಜೀವನ ಪ್ರಜ್ಞೆ ಇದರಲ್ಲಿ ಅಗಾಧವಾಗಿ ಒಳಗೊಂಡಂತಹ ಕೃತಿ ಧರ್ಮಾಮೃತ ಅಂತಕ್ಕಂಥದ್ದು ಗೊತ್ತಿರಬೇಕು. ಸೊ ಜನತೆಯ ಕವಿಗಳೆಂದು ಹೆಸರಾದ ಕನ್ನಡದ ಕವಿಗಳಲ್ಲಿ ನಯಸೇನ ಮೊದಲನೇ ಸ್ಥಾನವನ್ನು ಪಡ್ಕೋತಾನೆ ಅಂತೇಳಿ ಇಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಒನ್ ಯಾರು ಅಂತಂದರೆ ಬ್ರಹ್ಮಶಿವ. ಸೊ ಬ್ರಹ್ಮಶಿವನ ಕಾಲ ಬಂದ್ಬಿಟ್ಟು 1100. ಈತ ಒಬ್ಬ ಜೈನ ಕವಿ ಆಗ್ತಾನೆ. ಈತನ ಗುರು ವೀರನಂದಿ ಆಚಾರ್ಯ ಅಂತಕ್ಕಂಥವ್ರು. ಸೊ ಈತ ಸಮಯ ಪರೀಕ್ಷೆ ಮತ್ತು ತ್ರೈಲೋಕ್ಯ ಚೂಡಾಮಣಿ ಅಂತಕ್ಕಂಥ ಕೃತಿಯನ್ನು ಬರೀತಾನೆ. ಸಮಯ ಪರೀಕ್ಷೆ ಬಂದ್ಬಿಟ್ಟು ತಾತ್ವಿಕ ಪದ್ಯದ ಒಂದು ಗ್ರಂಥ. ಇದು ಕಂದ ವೃತ್ತದಲ್ಲಿ ಪದ್ಯಗಳನ್ನು ರಚನೆ ಮಾಡ್ತಾ ಹೋಗಿದ್ದಾರೆ. ತ್ರೈಲೋಕ್ಯ ಚೂಡಾಮಣಿ ಅಂತಕ್ಕಂಥದ್ದು 36 ಸೂತ್ರಗಳನ್ನು ಒಳಗೊಂಡಂತಹ ಒಂದು ಕೃತಿ ಆಗ್ತದೆ. ಇದನ್ನು 36 ರತ್ನಮಾಲಾ ಅಂಥೇಳಿ ಮತ್ತೊಂದು ಹೆಸರಿನಿಂದ ಕರೆಯೋದನ್ನು ವಾಡಿಕೆಯಾಗಿದೆ. ನೆಕ್ಸ್ಟ್ 2ನೇ ನಾಗವರ್ಮ. ಈತನ ಕಾಲ ಬಂದ್ಬಿಟ್ಟು 1042. ಇದು ಕೂಡ ತಮಗೆ ಗೊತ್ತಿರಬೇಕಾಗ್ತದೆ ಸ್ನೇಹಿತರೆ, 1042. ಸೊ ಇವರ ಗುರು ಬಂದ್ಬಿಟ್ಟು ಗುರು ವೀರ ಭಟ್ಟಾರಕ ಅಂತೇಳಿ. 2ನೇ ನಾಗವರ್ಮ ಕನ್ನಡದಲ್ಲಿ ವ್ಯಾಕರಣ ಬರೆದ ಮೊದಲಿಗನಾಗಿದ್ದಾನೆ. ಸೊ 2ನೇ ನಾಗವರ್ಮ ಬಂದ್ಬಿಟ್ಟು ಕನ್ನಡದಲ್ಲಿ ವ್ಯಾಕರಣ ಬರೆದಂತಹ ಮೊದಲ ವ್ಯಕ್ತಿ ಆಗ್ತಾನೆ. ಈತನ ಕೃತಿಯನ್ನು ನಾವು ನೋಡ್ತಾ ಬಂದಾಗ ಕಾವ್ಯಾವಲೋಕನ, ವರ್ಧಮಾನ ಪುರಾಣ, ಕರ್ನಾಟಕ ಭಾಷಾಭೂಷಣ, ಅಭಿಧಾನ ವಸ್ತುಕೋಶ ಅಂತಕ್ಕಂಥ 4 ಕೃತಿಗಳನ್ನ ಈತ ರಚನೆ ಮಾಡ್ತಾನೆ. ಸೊ ಕಾವ್ಯಾವಲೋಕನ ಬಂದ್ಬಿಟ್ಟು ಒಂದು ಅಲಂಕಾರ ಗ್ರಂಥವಾಗ್ತದೆ. ಇದರಲ್ಲಿ ಕಂದ ಪದ್ಯಗಳನ್ನು ಬಳಕೆ ಮಾಡಿಕೊಂಡು ಸೂತ್ರವನ್ನು ಕೊಡ್ತಾ ಹೋಗಿದ್ದಾನೆ. ವರ್ಧಮಾನ ಪುರಾಣ ಅಂತಕ್ಕಂಥದ್ದು ಮಹಾವೀರ ಚರಿತ್ರೆ ಅಂತೇಳಿ ಇದಕ್ಕೆ ಮತ್ತೊಂದು ಹೆಸರಿನಿಂದ ಕರೀತಾರೆ. ಸೊ ಕರ್ನಾಟಕ ಭಾಷಾಭೂಷಣವನ್ನು ಇದು ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಅಂತೇಳಿ ಕರೀತಾರೆ. ಅಭಿಧಾನ ವಸ್ತುಕೋಶ ಅಂತಕ್ಕಂಥದ್ದು ಇದರಲ್ಲಿ ಸಂಸ್ಕೃತದ ಪದಗಳನ್ನು ಕನ್ನಡದಲ್ಲಿ ವಿವರಿಸಲಾಗಿದೆ ಅಂತೇಳಿ ನಾವು ನೋಡ್ಬೋದು ಸ್ನೇಹಿತರೆ. ಇದಿಷ್ಟು ಈ ದಿನದ ಪ್ರಮುಖ ಅಂಶಗಳಾಗ್ತವೆ. ಸೊ ಮುಂದಿನ ಒಂದು ತರಗತಿಯಲ್ಲಿ ಇದರ ಉಳಿದ ಭಾಗವನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.